ದೇವಾ ಶ್ರೀ ಹರಿ ವೈಕುಂಠವಾಸ ಮಲಗಿಬಿಟ್ಟರೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಭಕ್ತರ ಸುಖ ದುಃಖಗಳನ್ನು ಕೇಳುವರದಾರು ಶ್ರೀಮನ್ನಾರಾಯಣ ನೀನು ಮರೆತು ಮಲಗಿದೆಯಾ ಜಗತ್ ಕಲ್ಯಾಣ ಉದಯಶ್ರೀ ಹಾಗಾದರೆ ಹೇಳುವನು ಚೆನ್ನಾಗಿತ್ತು. ಅವತಾರ
ಅಹೇ ಸುಂದರಿ, ಭಕ್ತರ ಮನ ಕೋರಿಕೆಯಂ ಈಡೇರಿಸಿ ದುಷ್ಟರಂ ನಿಗ್ರಹಿಸುವ ವಿಚಾರವು ಎನ್ನಗೆ ತಿಳಿಯದೆ. ಅಹೇ ರಮಣಿ, ಪ್ರಾಣೇಶ್ವರ, ನಾನು ಸುಮ್ಮನೆ ಕುಳಿತರು, ನಿಂತರು, ನಡೆದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು. ಎಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗುತ್ತದೆ. ಅಹೇ ರಮಣಿ, ರಮಣ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಂಕುಶ ರೂಪ ಧರಿಸುತ್ತದೆ. ಈ ವಿಷಯವು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಚಿಂತೆಯಿಂದಿರು ಸತಿ, ನೀನೇ ಮಹಾರೂಪವತಿ. ಹರೇ, ಜಗದೋದ್ಧಾರ, ಹೇ ರಮಣಿ, ನೀನು ಮರೆತು ಬಿಟ್ಟಿರುವೆಯಾ? ಅದೇನು ಮಾಡ್ತಿರೋನು ರಮಣಿ? ಮಾಡಿದ ಕೆಲಸ ಕಾರ್ಯವೆಲ್ಲವೂ ಅದೇನು ಸುಂದರಿ? ಹೇಳುವುದು ಕೇಳು. ಅದೇನು ಚೆನ್ನಾಗಿಯೋ? ದೊಡೆಯ ಜಗನ್ನಾಥ ಹೇಳುವ ಮಾತೆ ಹೇಳುವ ಮಾತೆ ಚೆನ್ನಾಗಿಯೋ? ಮನೋಹರಿ, ಚೆನ್ನಾಗಿ ಕೇಳು. ಚೆನ್ನಾಗಿಯೋ? ನೀನು ಏಕೆ ಮಾಡಿದಿ ಮಧುಸೂದನೆ, ಏಕೆ ಮಾಡಿದಿ ಮಧುಸೂದನ, ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತ್ಯದ್ಭುತ, ನೀ ಹೇಳುವ ಮಾತೆ ಅತ್ಯದ್ಭುತ. ಮನೋಹರಿ, ಆದರೆ ಇನ್ನೊಂದು ವಿಚಾರ, ಅದೇನು ಸುಂದರಿ? ನನ್ನ ಪ್ರೀತಿಯ ತಪ್ಪನಾದ ಜಲಂಧರನನ್ನು ಸಂಚಿನಿಂದ ಸಂಹಾರ ಮಾಡಿಸಿದ ಮಹಾಮಹಿಮನು ನೀನಲ್ಲವೇನು? ಹೌದು ಸುಂದರಿ. ಇದನ್ನು ಭಕ್ತರನ್ನು ಕಾಪಾಡುವ ರೀತಿಯನ್ನವರೇ ಅದು ಹೇಳಕ್ಕೆ ಸುಂದರಿ? ಗರುಡ ವಾಹನ ನಾ ಬಲ್ಲೆ. ಉದಯೇಶ್ವರಿ, ಇನ್ನಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿಯೋ? ಓ ಪ್ರಿಯೆ, ಸಖಿಯೇ, ಮನಧಾರೆ. ಓ ಪ್ರಿಯೆ, ಸಖಿಯೇ, ಮನಧಾರೆ ಕಮಲಿಯ. ಎದವನ್ನ ಬೇಲವನ್ನ ಕೆಳೆಯನ್ನ ಸಂಗಾತಿಯ. ಬೇಲವನ್ನು ಕೆಳೆಯನ್ನ
ತಿಳಿದೆ ನಿನ್ನ ಮನದವತೆ. ಅದೇ ಲಕ್ಷ್ಮಿ, ಪ್ರಾಣೇಶ್ವರ, ನಿನ್ನ ಖಜನಾದ ಜಲಂಧರನ ವಧ ಮಾಡಿದೆ ಎಂದು ನುಡಿದಿಯಲ್ಲ, ಆದರೆ ವಿಧಿಮಹಿಮೆ ಬಲ್ಲವರ್ಯಾರು? ಅದು ಹೇಗೆ? ಸುಂದರೇ, ಅದು ಸರ್ವಾಂತರ್ಯಾಮಿಯಾದ ಎನ್ನಂತವನಿಗೆ ಬಿಟ್ಟಿಲ್ಲ ವಿಧಿ ಕಾಟ. ಹೇ ರಮಣಿ, ಅದು ಹೇಗೆಂದರೆ, ಅದು ಹೇಗೆ? ದಾನವ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಕ್ಕೆ ದುಷ್ಟ ಶಿಕ್ಷಣಾರ್ಥವಾಗಿ ಭೂಲೋಕದಲ್ಲಿ ಜನ್ಮ ತಾಳಿ ಎಂದು ಶಾಪವನ್ನು ಕಟ್ಟರ ಸಖಿ, ಯಾರಿಗೂ ತಿಳಿದು ಎನ್ನ ಅಂತರ. ನಿನಗೆ ಮಾಡಿದಾಗ ನನಗೆ ಮಾಡಿದರೆ ಹಾ, ನಿನ್ನ ಮುಂದೆ ನಡೆಯುವ ಪಾತ್ರವೆಲ್ಲ ನೀನೇ ಮಾಡಬೇಕಾಗುವುದು. ಸಹಜವಾಗಿ ಮಾಡೋಣ ರಮಣಿ. ದೇವ, ಮಹಾರಾಂಗೆ ದೇವರಲ್ಲಿ ಮಾಡಿದ ಹಾಗೆ ನನ್ನಲ್ಲಿ ಮಾಡುವೆಯಾ? ಸಹಜವಾಗಿ ಮಾಡೋಣ ರಮಣಿ. ಹೇಳಲಿಕ್ಕೆ ತಮ್ಮ ಅಯ್ಯೋ, ಯಮ್ಮ ಓ ಶ್ಲೋಕ ನೋಡ್ಕೊಂಬತ್ತ ಏ ಶ್ಲೋಕ ನೋಡ್ಕೊಂಬತ್ತ ಈ 3 ಪಾತ್ರ ಮಾಡದೆ ದೊಡ್ಡಾಗದ ನಿನಗೂ ಕಾಡಿದ ವಿಧಿಮಾತ, ಸುಂದರ, ಸುಂದರಿ. ನಿನಗೂ ವಿಧಿಕಾಟ ಬಿಟ್ಟಿಲ್ಲವೇ? ಹೌದು ಸುಂದರಿ. ನಿನಗೂ ಸಹ ವಿಧಿಕಾಟ ಬಿಟ್ಟಿಲ್ಲ ಎಂದ ಬಳಿಕ ಹಾ, ಭಕ್ತರನ್ನು ಕಾಪಾಡುವ ನೀವೇ ಈ ರೀತಿ ಹೇಳಿದ ಮೇಲೆ ಅವರ ಸುಖ ದುಃಖಗಳನ್ನು ಕೇಳುವುದಾದ ಶ್ರೀಮನ್ನಾರಾಯಣ ಕೇಳು ಎನ್ನುವ ವಚನ. ಅಹೇ ಹೃದಯೇಶ್ವರಿ, ಇದು ಅಲ್ಲದು ಮತ್ತು ಹೇಳುವುದು ಚೆನ್ನಾಗಿದೆಯೋ? ಅದೇ ಹೃದಯೇಶ್ವರಿ ಎನ್ನ ಪ್ರೇಮದ ಮನೋಹರಿ. ಹೃದಯೇಶ್ವರ, ಸ್ತ್ರೀಯರು ಏನು ಮಾತನಾಡಿದರೆ ಚಂದ, ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಅದೇ ರಮಣಿ, ರಮಣ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕುರದಿಂದ
ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವರು. ಅದೇ ರಮಣಿ ಅಲ್ಲಿ ಕುಂತಾರಲ್ಲ ಅದು ಮಾಡ್ಬಾರ್ದ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲ ಹೀರಿಕೆ ಎಂಬುವಂತೆ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಅಲ್ಲಿ ಹೇಳಪ್ಪ ಕರೆಕ್ಟ್ ಮಾಡೋದು ಹೇಳಪ್ಪ. ಅಲ್ಲಿ ಹುಡುಗರು ಹೇಳಪ್ಪ ನೀವು ಸರಿಯಾಗಿ ಬರಕಲ್ಲ ನೋಡ್ರಿ ಕೆಲಸ ನೀವು ಕರೆಕ್ಟ್ ಬರೋಕೆ ಎಲ್ಲ ಇರ್ತಾರ. ಅಲ್ಲಿ ವೈರ್ ಕಿತ್ತದಾಗ್ಲಿ ಏನೋ ಮಾಡೋದಾಗ್ಲಿ ಮಾಡಿರ ಏನೋ ಸ್ವಲ್ಪ ಭಾಳ ಹೆಚ್ಚು ನೋಡು. ನೀವು ಸರಿಯಾಗಿ ಬರ್ರಪ್ಪ ಕರೆಕ್ಟ್ ಬರೋಲ್ಲ. ಹೇಳಿ ಮಾಡಿಸಂಗಿದ್ದಂಗೆ ಇದ್ರಂಗಮ್ಮ. ವಿಷ್ಣು ಲಕ್ಷ್ಮಣ ಅಂದ್ರೆ ಹಿಂಗೆ ಇರ್ಬೇಕು ಕೂಡ. ಒಬ್ಬರಿಗೊಬ್ರು ಹಿಡಿದವ್ರು ಕರೆಕ್ಟ್ ಅದ್ರಿ ನಾವು. ವೈಕುಂಠವಾಸ ಹೇ ಲಕ್ಷ್ಮಿ, ಸ್ತ್ರೀಯರು ಪುರುಷರನ್ನು ಮನಸೂರೆಗೊಳ್ಳವರೆಂದೇ ಅಲ್ಲ. ಹೌದು ಸುಂದರಿ. ನೀನೇಕೆ ಸ್ತ್ರೀ ವೇಷವನ್ನು ಧರಿಸಿದ್ದಿ? ಲೋಕ ಕಲ್ಯಾಣಕ್ಕಾಗಿ ಧರಿಸುವ ಸುಂದರಿ. ಭಸ್ಮಾಸುರನನ್ನು ಏತಕ್ಕೆ ಹತ ಮಾಡಿದಿ? ಭಕ್ತರ ಉದ್ಧಾರಕ್ಕಾಗಿ ರಮಣಿ. ಸ್ತ್ರೀ ವೇಷವನ್ನು ಧರಿಸಿ ನೀನೇ ಇಂತಹ ಅಸಾಧ್ಯವಾದ ಕೆಲಸವನ್ನು ಮಾಡಿದ ಬಳಿಕ ನನ್ನನ್ನೇತಕ್ಕೆ ಧರಣಿ ವೈಕುಂಠವಾಸ ನೀನು ಮಾಡಿದೆಯಲ್ಲೋ? ಅಹೇ ರಮಣಿ, ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳ.
ಮತ್ತೆ ನಿನ್ನ ಹೇಟಕ್ಕೆ ಬೇಕಾದರ ಚಿಂತೆ ಅದೇ ರಮಣಿ. ಆ ಕೂಡನಾದ ಭಸ್ಮಾಸುರನು ಆ ಪರಶಿವನನ್ನು ಸುಡುವೆನೆಂದು ಹಿಂಬಾಲಿಸಿದನು. ಸುಂದರಿ, ದುಷ್ಟರನ್ನು ನಷ್ಟಗೊಳಿಸುವುದು ಎನ್ನ ಕರ್ತವ್ಯವಾಗಿದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪವನ್ನು ತಾಳಿದೆ. ರಮಣಿ, ಆ ಅಧರ್ಮನಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದನು. ಕ್ರೂರನಾದ ವಿರಣ್ಯ ಕಚಪನಂ ಸಂಹರಿಸಿದೆ. ಭಕ್ತ ಪ್ರಹ್ಲಾದನ ಮಗನಾದರೂ ಅವನ ಮಗನಂ ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡೆನ ವಾದ ಮಾಡುವುದು ಸರಿಯಲ್ಲ ನಾರಿ, ಪ್ರೇಮದ ಸುಂದರಿ. ನಾರದ ಶಕ್ತಿಸುವ ಪ್ರಶ್ನೆ ರೆಡಿ ಮಾಡ್ರ ಬಂದ. ನಾರದ ರಮಣಿ, ದಶಾವತಾರಿ, ಹೌದು ಸುಂದರಿ. ನೀನು ರಾಕ್ಷಸರನ್ನ ಕೂಂಡರೆ ಪರಾರಿ. ಅದೇನು ಸುಂದರಿ, ಏನು ಮಾತನಾಡಿವೆ? ದೈತ್ಯರಿ, ರಮಣಿ, ನೀನು ಮೊರವೈರಿ. ಹೌದು ಸುಂದರಿ. ಕಂಸನಲ್ಲಿ ಮನೋಹರಿ, ನೀನು ಯಾವಾಗ ಪರಾರಿ? ಅದೇ ಸುಂದರಿ, ಏನು ಮಾತನಾಡಿವೆ? ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಬಲ್ಲೆ ಶ್ರೀಹರಿ ನಾನಿನ್ನ ಮಗ, ಬಲ್ಲೆ ಶ್ರೀಹರಿ ನಾನಿನ್ನ ಮಗ, ನಿನ್ನಲ್ಲೇ ಇರುವುದು ಮಗನ ಗುಣ, ನಿನ್ನಲ್ಲೇ ಇರುವುದು ಮಗನ ಗುಣ. ಗೋಪಾಲ ಶ್ರೀಲಾಲ, ಬಲ್ಲೆ ಶ್ರೀಹರಿ ನಾನಿನ್ನ ಮಗ, ಬಲ್ಲೆ ಶ್ರೀಹರಿಯೇ ನಾನಿನ್ನ ಮಗ, ನಿನ್ನಲ್ಲೇ ಇರುವುದು ಮಗನ ಗುಣ, ನಿನ್ನಲ್ಲೇ ಇರುವುದು. ನೀ ಸುರರಿಗ ಅಮೃತವನೇ, ವೈಕುಂಠವಾಸ, ಉದಯೇಶ್ವರಿ, ಎನ್ನ ತಂದೆಯಾದ ಸಮುದ್ರ ರಾಜನ ಮತನ ಮಾಡುವ ಸಮಯದಲ್ಲಿ ಅದೇನಾಯ್ತು ಸುಂದರಿ? ದೇವತೆಗೆ ಅಮೃತ ಪಾನ ಮಾಡಿದಿ, ಹಾ, ದಾನವರಿಗೆ ಸೆರೆ ನೀಡಿದೆ. ಹೌದು ಸುಂದರಿ. ಇದು ನೀನು ಮಾಡಿದ ಧರ್ಮವೇ? ಧರ್ಮವ ಸುಂದರಿ. ಸುಂದರ, ರಮಣಿ, ನಿನ್ನ ಮಾತನ್ನು ನಂಬಲಾರನು ವೈಕುಂಠವಾಸ. ಎಲ್ಲರಲ್ಲಿ ಮಾಡಿದೆ ಎಲ್ಲೋ ನೀನು. ಹೇ ಉದಯೇಶ್ವರಿ, ಇದು ಅಲ್ಲದ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಉದಯೇಶ್ವರಿ, ಚೆನ್ನಾಗಿ ಕೇಳು. Hare
ಮಲ್ಲಿಗೆ ಮಗುವನು ನೀಡಿದೆ ಅಸುರಗೆ ವಿಷವನ್ನು ಕುಡಿದಿದೆ ಸುಂದರಿ ಪ್ರಾಣೇಶ್ವರಿ ಪ್ರಿಯ ಸುಂದರಿ ಪ್ರಾಣೇಶ್ವರಿ ಪಾರೇ ಪ್ರಿಯತಮೆ ಕೇಳೇ ಚಂದ್ರಮೆ ಪಾರೇ ಪ್ರಿಯತಮೆ ಕೇಳೇ ಚಂದ್ರಮೆ ಸರಿಯೇ ನಿಮಗೆ ನಾರೇ ಮನವ ಕಥ ತೋರೆ ಸರಿಯೇ ನಿಮಗೆ ನಾರೇ ಮನವ ಕಥ ತೋರೆ ಸುಂದರೇ ಶುಭಕರೇ 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 ಅತಿ ಮುತ್ತಿನಂತರವ ಎನ್ನಯ ಸತಿಮಣಿ ಸೌಂದರ್ಯದ ಕಣಿ ಸುಂದರ ಸುಂದರೇ ಈ ಚತುರ್ದಶ ಬೋನಂಗರು ಎನ್ನ ಉದರದು ಅಡಗಿಸಿದ ಭಾಗವತ್ತನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತ ಪಾನವನ್ನು ಮಾಡಿಸಿದೆ ರಮಣಿ ಮತಿಹೀನರಾದ ಧೂಳ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ ಅದು ಯಾತಕ್ಕೆಂದರೆ ಏತಕ್ಕೆ ಪ್ರಿಯ ದುಷ್ಟರಾದ ರಕ್ಕಸರು ಶ್ರೇಷ್ಠರಾದ ದೇವತರಿಗೆ ಯಾವ ಸಮಯದಲ್ಲಿ ತೊಂದರೆ ಕೊಡುವರು ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ ಕಾಂತೆ ಬಿಡುಗಡೆ ಮನದ ಚಿಂತೆ ಸೈಲೆನ್ಸ್. ಈ ರೇಣುಕಾ ಚರಿತ್ರೆಯನ್ನು ಬರೆದಿರ್ತಕ್ಕಂಥ ಬಸರಕೋಡು ಗಾಳಿ ಅಂತ ವಂದನೆಗಳು
ಅದೇನು ತಿಳಿಸು ನೀ ಬಂದ ಕಾರ್ಯವ. ಅಹೋ ದೇವ, ಹಾಗಾದರೆ ಕೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳಿ. ಏಕೆ ಚಿಂತೆ ಮಾಡುವೆನೇನ ನಾನಿರಲು ಭಯವೇನ ಏಕೆ ಚಿಂತೆ ಮಾಡುವೆನೇನ ನಾನಿರಲು ಭಯವೇನ ತುಂಬಿ ಮೇರ ಧಾವನ ಕಾನನ ಚವಾಗುವನ ಮಾಧವ ತುಂಬಿ ಮೇರ ಧಾವನ ಕಾನನ ಚವಾಗುವನ ದೇವತರಿಗೆ ಎಪ್ಪಲಾಗ ಮಾಡಿಸಿದರು. ಆದ ಕಾರಣ ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೂ ಬರಬಹುದು. ಬರಲಿ ನೋಡೋಣ. ಆದ ಕಾರಣ ಆ ದುಷ್ಟ ರಕ್ಕಸನ ಮತ ಮಾಡಿ ಸತ್ವತ್ತರನ್ನು ಕಾಯುವುದು ಬಿಟ್ಟು ನೀವೇ ಈ ರೀತಿ ಆನಂದ ಶೇಷ ಸೇವನಾಗಿ ಲಕ್ಷ್ಮಿ ಒಡೆದ ಆನಂದ ಪರವಶನಾದರೆ ಭಕ್ತರ ಗತಿಯನ್ನು ದೇವ ದಿವ್ಯ ಪ್ರಭಾವ. ಮೇನೇಜರ್ ಅಂತ ಅರಿಕೇರಿ ಗಾಂಧಿಗಪ್ಪನವರು ಅರ್ಜೆಂಟಾಗಿ ಬರಬೇಕು. ಮೇನೇಜರ್ ಅಂತ ಅರಿಕೇರಿ ಗಾಂಧಿಗಪ್ಪನವರು. ಕಾಲದ ನಂದನ ಬಿಡುಬಿಡಿನ ಆಲೋಚನಾ ಕಾಲ ಚಕ್ರವು ಸದಾ ಚಾಲನೆಯಲ್ಲಿರುತ್ತದೆ. ಆದರೆ ದೇವ, ಆದರೆ ಈಗ ಲೋಹಾವತಿ ಮದಂದರಿಗೆ ಅರನವರ ಬಲದಿಂದ ಅಧಿಗರ್ವ ಬಂದಿರಬಹುದು. ಹೌದು ದೇವ. ನಾರದ ದೇವ, ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಲರಂ ಹತ ಮಾಡಿಸಿವೆ. ನಾರದ ನೋಡುತ್ತೀರಿ ಎನ್ನಲಿ. ನಾರಾಯಣ ನಾರಾಯಣ
ಇವಾಗ ಹೌದು ದೀನಪಾಣಿಯಾದ ನಾರದ, ಅಮ್ಮ ತಾಯಿ, ಈ ಜಗತ್ತಿಗೆ ಬಂದ ಆಪತ್ಕಾಲವನ್ನು ಪರಿಹರಿಸೊಂದು ಹಾ ಈ ಚಿನ್ಮಯನಿಗೆ ಹೇಳುವೆನು, ಶಾರದನಂದನ ಬಿಟ್ಟು ಬಿಡು ನಿನ್ನ ಆಲೋಚನೆ. ನಾರಾಯಣ ನಾರಾಯಣ. ಅಹೇ ನಾರಿಮಣಿ ಎನ್ನುವ ಮೋಹದ ಹರಿಗಿಣಿ, ರಮಣ, ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕ ಕಂಟಕರಾದ ಲೋಹಾವತಿ ದುಷ್ಟರನ್ನು ಚಿತ್ತಿಸಿ ಎನ್ನ ನಂಬಿದರು ಭಕ್ತರನ್ನು ರಕ್ಷಿಸಿವೆ. ನಾರದ ನೋಡಿದ್ದಿರಿ ಎನ್ನ ಲೀಲಾ ವಿನೋದ. ಆಗಲಿ ದೇವ. ಅಹೋ ದೇವ, ದೀನ ಬಾಂಧವ, ಹಾಗಾದರೆ ನಾವಿನ್ನು ಹೋಗಿ ಬರಲು ಅಪ್ಪನವನ್ನು ದಯಪಾಲಿಸು. ಹೊನ್ನದ ಸೆಗನ ಪಾಪವುಳ್ಳ ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ವೈಕುಂಠಕ್ಕೆ ತಿರುಗಿ ಬರುವ ಕಾಲಕ್ಕೆ ಆ ಮದಾಂಧರಂ ಯಮಪುರಕ್ಕೆ ಸೇರಿಸಿವೆ. ಭಕ್ತರನ್ನು ಉದ್ಧಾರ ಮಾಡಿವೆ. ಭಕ್ತ ರಕ್ಷಕನೆಂಬ ಹೆಸರು ಸಾರ್ಥಕಗೊಳಿಸಿವೆ. ತನೆಯ ನೆನಪಿರಲಿ ನಾ ಹೇಳಿದ ನುಡಿಯ. ನಾರಾಯಣ ನಾರಾಯಣ. ಪ್ರಚೋದನ ಪ್ರಚೋದನ. ದೇವತೆ ನಂದನ ದೇವಜನಾರ್ದನ. ಸಣ್ಣ ಹನುಮಂತಪ್ಪ ಇವರು ಪ್ರೆಸಿಡೆಂಟ್ ಆದಂತಹ ಸೋಮಪ್ಪಣ್ಣವರಿಗೆ 1001 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ಅವರು ಬಂದು ನಾನು ಸ್ವೀಕರಿಸಬೇಕಾಗಿ ವಿನಂತಿ. ದೂತಪುರಗಳಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೇನೇಜರ್ ಅಂತ ಗಾಂಧಿಗಪ್ಪಣ್ಣವರು, ವೆಂಕಟೇಶಪ್ಪಣ್ಣವರು ಈ ನಾಟಕದಲ್ಲಿ ಎಲ್ಲ ಮೇನೇಜರ್ ಕಲ್ತುಕೊಂಡು ಕತೆ ಎನ್ನ ಕೋಪಾಗ್ಲಿಗೆ ಅಸ್ತುಲ ಪರ್ವತಗಳು ಎನ್ನ ಕರವಾಳದ ಜಳಪಿಗೆ ಸೂರ್ಯನು ಪ್ರಭಾವವಾಯಿತು. ಮುಖದ ಹೆಬ್ಬುಗಳನ್ನು ಬಣ್ಣದಿಂದ ಕಳಿಸಿತು. ಆದಿಶೇಷನ ಪಣಿ ಮಂಡಲಕ್ಕೆ ಮಣ್ಣುಟ್ಟು ಬಂದಿದೆ. ಹಾಗೂ ಈ ಲೋಕದ ಅರ್ಥ ವಿಷ್ಣುವ ಮೂಲಕ ತನ್ನ ಸತಿಮಣಿಗಳಾದ ಲಕ್ಷ್ಮಿಯರೊಂದಿಗೆ ಆಟ ಆಟದಿಂದ ಬೆರೆಯುತ್ತ ಹೃದಯದ ನೀಲ ವಿರೋಧ
ಮಧುಸೂದನ ಮಹಾರಾಜನೇ ವೀರಾದಿವೀರ ಸುರಕುಲ ಕುಟಾರ ಸುರಕುಲ ಚಕ್ರೇಶ್ವರನಿಗೆ ಧರಿತ ನನ್ನ ಯಾವತ್ತ ಗತ್ತದೋ ಯಾರಿಲ್ಲವೆಂದು ಜೈವೇರಿಯನ್ನು ಒಡೆದು ಬರುವುದರ ರಕ್ಷಕರ ವೀರರಿಗೆ ಖ್ಯಾತನಾದವಲ್ಲ. ನಮ್ಮ ಭೀಕರ ಕೋಪ ವೇದಕ್ಕೆ ಸುರಲೋಕದಲ್ಲಿ ಗುಜರಾತಿ ಪ್ರಾಂತವನ್ನು ದಿಕ್ಕೆಟ್ಟು ಓಡಿವನು. ಅವರನ್ನು ಸರ್ವನಾಶ ಮಾಡಿದೆವು. ನಮಗೆ ಕೆಟ್ಟ ಮಾತುಗಳನ್ನು ಆಡಿದ ಭಕ್ತರ ಜೀವನ ನಷ್ಟ ಮಾಡಿದೆವು. ಅತ್ತ ಆಸದಿಂದ ಬೆರೆತಿದ್ದ ಅಮರ ನಮ್ಮ ಅಧಿಕಾರಿಗಳನ್ನು ನಾವೇ ನಮ್ಮ ಬುಧಬಲಕ್ಕೆ ಧರಿಸಾಕಿ ಇಲ್ಲಿವರೆಗೆ ಇನ್ನು ಮೇಲೆ ಬ್ರಹ್ಮ ಎಂಬುವನು ನಮ್ಮ ಹಣಮನಿಗೆ ಆಗಿರಲಿ ತಮ್ಮ ಸರ್ವ ದೇವ ದೇವತೆಗಳು ದೇವೇಂದ್ರಪ್ಪ ಹನುಮನು ನಮ್ಮ ರಾಜಧಾನಿಯಾದ ಕಾವು ನಗರನಾಗಿರಲಿ. ಆಗಿರಲಿ ತಮ್ಮ ಸಂರಕ್ಷಕರೆಂಬ ಬಿರುದು ಧರಿಸಿದ ಆ ಹಿಂದೂ ಎಂಬ ಭಕ್ತರು ಮಧ್ಯಮ ಕುರಿತು ನಮ್ಮ ರಾಜಧಾನಿಯಾದ ಕೆಳಮನೆಯ ಸೇರಿಸಿ ಜೀವನ ಪರ್ಯಂತ ನೆರಳು ಸಾಯುವಂತ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಯಾವತ್ತು ದೇವತೆಗಳು ಬಂದು ನಮ್ಮ ಆಜ್ಞೆಯಿಂದ ನಡೆಸೋಣಕ್ಕೆ ಕಾರಣ ಹಣ ಮಾಡುವ ವೈಕುಂಠ ದೂರಕ್ಕೆ ಕಾಂತಿ ಖಗೋಳ ಧ್ವನಿಯಿಂದ ಕೂಗುವುದಾರ ಪ್ರಿಯ. ಆ ಧ್ವನಿ ನಮ್ಮನ್ನು ಏನು ಮಾಡಲಾರದರ ಮಣಿ ರಮಣಿ. ಆ ಧ್ವನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದು. ಎಷ್ಟು ಮಾತ್ರಕ್ಕೆ ಭಯಪಡಬೇಡ ರಮಣಿ. ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಧೈರ್ಯವ ತೋರಿದೆ ಧೈರ್ಯ ತೋರಿದೆ ಪರಧರೆ
ಅವರನ್ನು ಬರಧಲೆ ಬರುವೆನು ಅವರನ್ನು ಬಿಡುವುದನ್ನ ಕೇಳೆ ರಮಣೆ ಬಿಡುವುದನ್ನ ಕೇಳೆ ರಮಣೆ ರಾಣೆ ಜಾನೆ ಗೆಳನ್ನವಾಣೆ ಜಾನೆ ಜಾನೆ ಗೆಳನ್ನವಾಣೆ ಬಿಡುವುದನ್ನ ಕೇಳೆ ರಮಣೆ ಮುದ್ದಿನ ಅರಗಣೆ ಯಾರೋ ಘೋರ ಧ್ವನಿ ಮಾಡಿದರೆ ಆ ಧ್ವನಿಯು ನಮ್ಮನ್ನು ಏನೂ ಮಾಡಲಾರದು. ನೀನು ಭಯಪಡಬೇಡ. ನೀನು ಈ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಈ ಚಕ್ರವನ್ನು ಇಲ್ಲೇ ಹೋಗಿ ಬಿಟ್ಟು ಬರೋಣ ರಮಣಿ. ಸದ್ಗುಣ ಬರಣಿ. ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಹಾದು ಶೋಧನಂ ಸೇಹನ ಮಾಡಿ ವೈಕುಂಠ ಪದವಿಯೋಳು ಮೆರೆಯುವುದಕ್ಕೆ ಬಿಟ್ಟದ್ದು ಸಹಜವಾಗಿ ಬರೆಯುವುದೇ ಈ ಮೂರ್ಖ. ಮಾಡಿದಾಗ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಯಾರು ಕೊಡುವರು ಸ್ವಲ್ಪ ಸೇರಿಸ ಎಲೈ ವ್ಯರ್ಥ ಎಲೈ ಅದವರೇ. ಆದರೆ ಅವರಲ್ಲಿ ಕಷ್ಟತನ ಮಾಡಿ ಇದ್ದವರಿಗೆ ಉಳಿದುಕೊಂಡಿರುವಿರಲ್ಲ. ಈಗ ಎಲ್ಲ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾರು ಉಳಿಯವರು ಸ್ವಲ್ಪ ಸೇರಿಸಲೇ ಖಂಡ ಎಲೈ ಕುಲ್ಲ ಎಲೈ ಅದವ. ನೀನು ಧಾರುವ ಸಮರಂಗನ ಮಾಡಿ ಗೆದ್ದಿರುವೆ. ನೀನು ಧಾರುವ ಸಮರಂಗವನ್ನು ಮಾಡಿ ಗೆದ್ದವರೇ ಈ ಮೂರ್ಖ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹತ್ತಲಿ ರಣಹೇಳೆ ಎಲೈ ಬುದ್ಧಿಗೇಡೆ. ಸಮರಕ್ಕೆ ನಿಲ್ಲು. ಈ ಕಣ ಮಾತ್ರದ ನಮ್ಮಪುರಕ್ಕೆ ಸೇರಿಸುವ ಅದಮ ನೋಡಿ ನನ್ನ ಪರಾಕ್ರಮ. ಅಭಿಚರನಾದ ವಿಷ್ಣು ಎಂಬ ಪ್ರಶ್ನೆ ರಕ್ಷಣವಾದ ಲಕ್ಷ್ಮಣನ ಲೋಲಾಟನ ಮಗಮುಖನ. ಇನ್ನು ಮೇಲೆ ನನಗೆ ಅಂಶ ಕರುಣೆ ಆಗುವುದ? ಅದು ಹೇಗಕ್ಕಾಗುವುದಲ್ಲ ಈ ಮೂರ್ಖ. ಸಂಪಾದ ಮಾಡುವುದೇ ನಿನಗೆ ಜೀವದಾನ ಮಾಡುವುದು ನಾರಾಯಣ. ಎಡೆಯನ್ನು ಮುಂದೆ ನಿನ್ನ ಪ್ರಾಣ ಅದು ಬಿದ್ದರೆ ನನ್ನ ಚರಣ ಪ್ರಾಣ. ಎಲೇ ಹಲವರೇ ಹೇಳುವರೆ ಚೆನ್ನಾಗಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳ್ತಾ ದುಷ್ಟ ರಕ್ಕಸ ಎನ್ನಂಥಾಲಯ ಕರ್ತನಿಗೆ ಅರಿಯದೆ ಕೆಟ್ಟ ಮಾತನ್ನು ನುಡಿದು ಥಟ್ಟನೆಯನ್ನ ಕೈಯಲ್ಲಿ ಹಾವತಿಯಾಗಬೇಡಿದೆ. ಮದಂಧನಾದ ವಿರಣ್ಯ ಕಶಪನ ಒಡಲು ಸೀಳದಂತೆ ನಿಮ್ಮನ್ನು ಸೀಳಿ ಮೊಣ್ಣಿ ಬೊಕ್ಕಿಸಿ ಬಿಡುವೆ ರಕ್ಕಸ. ಬಿಡು ನಿಮ್ಮ ಕಕ್ಕಸ. ಯಾರು ನಾರಾಯಣ. ನೀನ್ಯಾವ ಕಥನ ಪ್ರವೀಣ? ನೀನಾವ ಕಥನ ಪ್ರವೀಣದಲ್ಲಿ ಭಂಡ. ಹಿಂದಕ್ಕೆ ಮೂರಾಗಿ ಭೂದಾನ ಬಂಬದಿ ಬಲ ಚಕ್ರವರ್ತಿಯನ್ನ ಆಕಾರಕ್ಕೆ ತುಳಿದೆ ಸಹಜವಾಗಿ ತುಳಿಯುವುದಲ್ಲ ಈ ಮೂರ್ಖ. ಈ ರಾಜ ವೀರನಾದ ಹಿರಣ್ಯ ಕಸಪ್ನ ನರಸಿಂಹ ಅವತಾರದಿಂದ ವಿರಗಿಂದ
ನಾರಾಯಣ ನಾವು ಬಂದದ್ರಿಂದ ಏನು ತರದ ಗುಣ ಎಂದಿಗೆ ತೋರ್ಬಲನ್ನು ಕಾಣ. ಹಲವರೇ ಹೇಳೋಣ, ಚೆನ್ನಾಗಿ ಕೇಳಿ. ನಡೆಸಿದ ಭಕ್ತನಾದ ಬರ ಚಕ್ರವರ್ತಿಯನ್ನು ಪಾತಾಳಕ್ಕೆ ತೊಳೆದನು. ಅವನ ಭಕ್ತಿಗೆ ಮೆಚ್ಚಿ ಬಾಗಲೆಂ ಕಾಯಿದೆ. ಹಿರಣ್ಯಕಶಪ, ನರಕಾಸುರ, ಸೋಮಕಾಸುರ, ಭಸ್ಮಾಸುರ, ಹಕ್ಕಿದ ಮೊದಲಾದ ರಕ್ಕಸರು ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದನು. ಎಲ್ಲ ದಾನವ ದೇವತೆಗಳನ್ನು ಸಂರಕ್ಷಿಸಿದನು. ನಿಮ್ಮಂಥ ಧನುಜರ ಒಕ್ಕಲಿಕ್ಕಿದ ಚಕ್ರನನ್ನು ಮೆರೆದನು. ಇಂಥ ರಾಕ್ಷಸಾಂತಕನ ಮುಂದೆ ಕಕ್ನೂತಿ ಮಾತುಗಳನ್ನಾಡಿ ಸಾಯಬೇಡಿರಿ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನೆಲ್ಲರೆ ಈ ಪುಂಡರಕ್ಕಸರೇ. ಬಿಟ್ಟರೆ ಈ ದಿನ ನೀನು ಎಲ್ಲ ಕೈಯಲ್ಲಿ ಜೀವನನ್ನು ನುಡಿಯಲು ಸಾಧ್ಯವೇ? ಅದೇಕೆ ಕೇಳುವುದಿಲ್ಲ ಅಲ್ಲವ? ಕವಿಯುವ ಅದನ್ನು ಮರದಲ್ಲಿ ಕಟ್ ಮಾಡುವಲೇ ಮೂರ್ಖ. ಹಿಂದಕ್ಕೆ ಮೋಸ ಮಾಡಿ ಅದರನ್ನು ಬಂದ ರೀತಿಯಲ್ಲ. ಈ ವಸತಿಯೊಳ್ಳಿನ ಹೆಸರಿಲ್ಲದಂತ ಹಸುವನ್ನು ನೀಗಿಸಿದ ಸ್ಥಿತಿಪಾಲಕ ಸೂಕ್ಷ್ಮಪಾಲಕ ಇಕ್ಕನ ಮಾತ್ರದ ತೋರಿಸುವ ನನಗೆ ಯಮನಕ. ಕಲಾಸಾರಥಿ, ಈ ಗರ್ವಿಷ್ಠರಾದ ಕಕ್ಕ ಸಡಬರಿಗೆ ಯಾವತ್ ಜೀವಿಗಳಿಂದ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವು ಕೊಟ್ಟಿರುವನು. ದೇವ, ಆದ ಕಾರಣ ಈ ಮೂರ್ಖರನ್ನು ನಿಗ್ರಹಿಸಲು ಎಲ್ಲಿಂದ ಆಗಲಾರದು. ನಾನು ಮಾಯವಾಗಿ ಹೋಗಿ ಆಲೋಚನೆಯನ್ನು ಮಾಡಿ ಈ ಮೂರ್ಖರ ರುಂಡಂಗಳನ್ನು ಚಂಡ ಆಡಿಸುತ್ತಿದ್ದರೆ ರಾಕ್ಷಸಾಂತಕನೆಂಬ ಹೆಸರಾತಕ್ಕೆ ಸಾರಥಿ ನಾನು ಮೆಲ್ಲನೆ ಮಾಯವಾಗೋನು. ಜಾಗೃತಿ. ಯಪ್ಪ, ನೀನು ಹೋಗಿ ಆಯಮನ್ ಕೊಟ್ಟೋತಿಯಲ್ಲ, ಯಪ್ಪ ಆಯಮನ್ ಪರಿಸ್ಥಿತಿ ಹಂಗಿರು ಕಾದಾಗ ಕುಲ್ಲನಾದ ನಾರಾಯಣ ಇದ್ದಾರೇ ನಿನ್ನ ಈ ಘೋರ ನಾಂ ಬಿಟ್ಟ ಶಕುತ ಇದವಂತರ